ಹಲೋ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಕನ್ನಡ ಯೂಟ್ಯೂಬ್ ಚಾನಲ್ ಟುಡೇಸ್ ಇನ್ವೆಸ್ಟ್ಮೆಂಟ್ಗೆ ಸ್ವಾಗತ. ಇವತ್ತಿನ ದಿನ 12th ಆಗಸ್ಟ್ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ಮಾರ್ಕೆಟ್ ಸ್ಟಾರ್ಟಿಂಗ್ ಆಫ್ ದ ಡೇ ಒಂದು ಒಳ್ಳೆ ಬುಲಿಶ್ ಮೂಮೆಂಟಮ್ ಇತ್ತು. ನಿನ್ನೆ ದಿನದ ಹೈ ಕ್ರಾಸ್ ಆಗೋದಲ್ಲದೆ ನಮ್ಮ ಮೊದಲನೇ ರೆಸಿಸ್ಟೆನ್ಸ್ ಲೆವೆಲ್ 24,600 to 650 ಏನಿತ್ತು ಅದನ್ನು ಕೂಡ ನಿಫ್ಟಿ ಕ್ರಾಸ್ ಮಾಡಿತ್ತು. ಅದಾದಮೇಲೆ ದಿನದ ಹೈ ಮಾಡಿದ್ದು 24,700 ಹತ್ರ, ಅದು ಬೆಳಿಗ್ಗೆ 10 ಗಂಟೆಗೆ. ಸೊ 10 ಗಂಟೆ ನಂತರ ಬಂದ ಕರೆಕ್ಷನ್ ದಿನದ ಕೊನೆಯವರೆಗೆ ಡೇ ಲೋನಲ್ಲಿ ಹಾಗೂ ಸೈಕಾಲಜಿಕಲ್ ಲೆವೆಲ್ 24,500 ಮೇಲೆ ನಿಫ್ಟಿ ಕ್ಲೋಸ್ ಆಯಿತು. ಸೆನ್ಸೆಕ್ಸ್ ತನ್ನ ಎಕ್ಸ್ಪೈರಿನಲ್ಲಿ ಡೇ ಹೈಯಿಂದ 700 ಪಾಯಿಂಟ್ಸ್ ಕರೆಕ್ಷನ್ನ ಕೊಡ್ತು. ಸೊ ಇವತ್ತಿನ ದಿನದ ಮೇನ್ ಕಲ್ಪ್ರಿಟ್ ಅಂತಂದ್ರೆ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ICICI ಬ್ಯಾಂಕ್ ಹಾಗೂ HDFC ಬ್ಯಾಂಕ್ ವೀಕ್ನೆಸ್ ಇವತ್ತಿನ ದಿನದ ಮಾರ್ಕೆಟ್ ವೀಕ್ ಆಗೋಕ್ಕೆ ಕಾರಣ ಆದವು. ಇದೆಲ್ಲವನ್ನು ನಾವು ಈಗ ಸ್ಕ್ರೀನ್ಗೆ ಹೋಗಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಹೊಸದಾಗಿದ್ರೆ ಅಥವಾ ನಮ್ಮ ಆಲ್ರೆಡಿ ವ್ಯೂವರ್ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರಾ ಇಲ್ಲ ಅಂತ ಚೆಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಸೆಲೆಕ್ಟ್ ಮಾಡಿ. ಅದರಿಂದ ನಮ್ಮ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಅದಲ್ಲದೆ ವಿಡಿಯೋನ ಕೊನೆಯವರೆಗೆ ನೋಡಿ. ನಮ್ಮ ಪಾಯಿಂಟ್ಸ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ನಾವು ಸ್ಕ್ರೀನ್ಗೆ ಹೋಗಿ ನಮ್ಮ ಅನಾಲಿಸಿಸ್ನ ಶುರು ಮಾಡೋಣ. ಸೊ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು, ಸ್ಟಾರ್ಟಿಂಗ್ ಆಫ್ ದ ಡೇ ಮೊದಲನೇ 45 ನಿಮಿಷ ಮೂಮೆಂಟಮ್ ಏನು ಬಂತು, ಅಲ್ಲಿಂದ ನಿಫ್ಟಿ ಡೇ ಹೈ ಮಾಡಿದ್ದು 24,702 ಹತ್ರ. ಸೊ ಅಲ್ಲಿಂದ ಪ್ರಾಫಿಟ್ ಬುಕಿಂಗ್ ಡೇ ಲೋ ಹತ್ರ ಬಂತು. ಅದಾದ್ಮೇಲೆ ಮತ್ತೊಂದು ಬಾರಿ ರಿಕವರಿಗೆ ಟ್ರೈ ಮಾಡಿದ್ರೆ ಕೂಡ ದಿನದ ಕೊನೆಯಲ್ಲಿ ಅಗೇನ್ ನಿಫ್ಟಿ 24,500 ಕೆಳಗಡೆ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದ್ರ ಜೊತೆಗೆ ನಾವು ಇಲ್ಲಿ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟಮ್ ನ ನೋಡಿದ್ರೆ, ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಹೆಚ್ಚಿನ ಮೂವ್ಮೆಂಟಮ್ ಇರಲಿಲ್ಲ. ಆದ್ರೆ ದಿನದ ಕೊನೆಯಲ್ಲಿ ಬ್ಯಾಂಕ್ ನಿಫ್ಟಿ 55,000 ಹತ್ರ ಬಂದು ಅದರ ಮೇನ್ ಸಪೋರ್ಟ್ ಹಾಗೂ 100 ಡೇ ಮೂವಿಂಗ್ ಆವರೇಜ್ ಹತ್ರ ಬಂದು ಬ್ಯಾಂಕ್ ನಿಫ್ಟಿ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನ ನಾವು ನೋಡಿದ್ರೆ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನಿಫ್ಟಿ ಜೊತೆ ಮೂವ್ಮೆಂಟಮ್ ಏನು ಬಂತು, ಇದು ಕೂಡ ದಿನದ ಕೊನೆಯಲ್ಲಿ ಮಾರ್ನಿಂಗ್ ಲೋನ ಬ್ರೇಕ್ ಆಗಿ ಡೇ ಲೋನಲ್ಲಿ ಬಂದು ಕ್ಲೋಸ್ ಆಗಿದೆ. ಇದರ ಚಾರ್ಟ್ ಪ್ಯಾಟರ್ನ್ ನೋಡಿದ್ರೆ ಇಲ್ಲಿ ಡಬಲ್ ಟಾಪ್ ಆಫ್ ಚಾರ್ಟ್ ಪ್ಯಾಟರ್ನ್ ಆಗಿದೆ. ಇನ್ನು ನಾವು ಇಲ್ಲಿ ಮಾರ್ಕೆಟ್ ಸೆಂಟಿಮೆಂಟ್ ನ ನೋಡೋದಾದ್ರೆ, ಇವತ್ತಿನ ದಿನ ಟೋಟಲ್ ಆಗಿ ನಿಫ್ಟಿನಲ್ಲಿ 50 ಸ್ಟಾಕ್ಸ್ ಅಲ್ಲಿ 30 ಸ್ಟಾಕ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಯ್ತು. ಅದರಲ್ಲಿ ದಿಗ್ಗಜ ಕಂಪ್ನಿಗಳು HDFC ಬ್ಯಾಂಕ್, ICICI ಬ್ಯಾಂಕ್, ರಿಲಯನ್ಸ್ ಇವು ಎಲ್ಲ ನೆಗೆಟಿವ್ ಆಗಿ ಮೂಮೆಂಟಮ್ ಕೊಟ್ಟಿದ್ದಕ್ಕಾಗಿ ಮಾರ್ಕೆಟ್ ಅಲ್ಲಿ ನಾವು ಹೆಚ್ಚಿನ ಕರೆಕ್ಷನ್ ನೋಡಿದ್ವಿ. ಮಾರ್ಕೆಟ್ ಅಪ್ಮೂವ್ಗೆ ಆಟೋ ಸ್ಟಾಕ್ಸ್, ಸ್ವಲ್ಪ IT ಸ್ಟಾಕ್ಸ್ ಹೆಲ್ಪ್ ಮಾಡಿದ್ವು. ಆದ್ರೆ ಈ ದಿಗ್ಗಜ ಕಂಪ್ನಿಗಳ ವೀಕ್ನೆಸ್ ಇಂದ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಬಂದಿತ್ತು. ಇನ್ನು FIs ಮಾತ್ರ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಆಗಿ ಇದ್ದಾರೆ. ಇದನ್ನ ನಾವು ನಿನ್ನೆ ಕೂಡ ಡಿಸ್ಕಸ್ ಮಾಡಿದ್ವಿ. ಇನ್ನು ಆಪ್ಷನ್ ಚೈನ್ ಡೇಟಾನ ನೋಡಿದ್ರೆ 12th ಆಗಸ್ಟ್ ಮಾರ್ಕೆಟ್ ಕ್ಲೋಸಿಂಗ್ ನಂತರ ಇಲ್ಲಿ ಪುಟ್ ಸೈಡ್ ಅಲ್ಲಿ ಟೋಟಲ್ ಆಗಿ ಓಪನ್ ಇಂಟ್ರೆಸ್ಟ್ 16.95 ಲ್ಯಾಕ್ಸ್ ಆದ್ರೆ ಕಾಲ್ ಸೈಡ್ ಅಲ್ಲಿ 25 ಲ್ಯಾಕ್ಸ್ ಓಪನ್ ಇಂಟ್ರೆಸ್ಟ್ ಇದಾವೆ. ಸೊ ಡೇಟಾ ಬಿಯರಿಶ್ ಆಗಿ ಕಾಣಿಸ್ತಾ ಇದೆ. ನಾವು ನಿನ್ನೆ ಡಿಸ್ಕಸ್ ಮಾಡಿದಾಗ ಕಾಲ್ ಸೈಡು ಪುಟ್ ಸೈಡು ಎರಡು ಕಡೆ ಡೇಟಾ ಸಮನಾಗಿತ್ತು. ಸೊ ಮಾರ್ಕೆಟ್ ನ್ಯೂಟ್ರಲ್ ಆಗಿರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟಮ್ ಬಂದ್ರೆ ಕೂಡ ಅದು ಸೆಷನ್ ಆಗಿ ಆಲ್ಮೋಸ್ಟ್ ಸೈಡ್ ವೇಸ್ ಅಲ್ಲೇ ಹೋಯ್ತು ಅಂತ ಹೇಳ್ಬೋದು. ದಿನದ ಕೊನೆಯಲ್ಲಿ ಇಲ್ಲಿ ಕರೆಕ್ಷನ್ ಬಂದಿದೆ. ಸೊ ಇಲ್ಲಿಂದ ಇವತ್ತಿನ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈವ್ನಿಂಗ್ ಟೈಮ್ ಅಲ್ಲಿ ಭಾರತದ CPI ಡೇಟಾ ಅಂದ್ರೆ ಇನ್ಫ್ಲೇಷನ್ ಡೇಟಾ ಬರುತ್ತಿದೆ, ಹಾಗೂ US ಇನ್ಫ್ಲೇಷನ್ ರೇಟ್ ಕೂಡ ಬರೋದಿದೆ. ಸೊ ಇನ್ಫ್ಲೇಷನ್ ರೇಟ್ ಬಂದ್ಮೇಲೆ ಭಾರತದ ಗಿಫ್ಟ್ ನಿಫ್ಟಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಾವು ಇಲ್ಲಿ ನೋಡ್ಬೇಕಾಗತ್ತೆ. ಹಾಗೂ US ಮಾರ್ಕೆಟ್ ಅಲ್ಲಿ US ಇನ್ಫ್ಲೇಷನ್ ರೇಟ್ ಬಂದ್ಮೇಲೆ ಅದರ ಮೂವ್ಮೆಂಟ್ ಫ್ಯೂಚರ್ಸ್ ಯಾವ ರೀತಿ ತೋರಿಸ್ತವೆ ಅಂತ ನಾವು ನೋಡ್ಬೇಕಾಗತ್ತೆ. ಸೊ ಇದ್ರ ಮೇಲೆ ಇಂಡಿಯನ್ ಮಾರ್ಕೆಟ್ ಬುಧವಾರ ದಿನ ಯಾವ ರೀತಿ ಓಪನ್ ಆಗುತ್ತೆ ಅದ್ರ ಮೇಲೆ ಕೂಡ ನಾವು ನೆಕ್ಸ್ಟ್ ಮೂವ್ಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಈಗ ಆಪ್ಷನ್ ಚೈನ್ ಲೆವೆಲ್ಸ್ ಬಗ್ಗೆ ನಾವು ನೋಡೋದಾದ್ರೆ, ಈಗ ನಿಫ್ಟಿನಲ್ಲಿ 24,500 ಹತ್ರ ಕಾಲ್ ರೇಟರ್ಸ್, ಪುಟ್ ರೇಟರ್ಸ್ ಆಲ್ಮೋಸ್ಟ್ ಸಮನಾಗಿದ್ದಾರೆ. ರೆಸಿಸ್ಟೆನ್ಸ್ 24,600, 700 ಹತ್ರ ಇದೆ. ಸಪೋರ್ಟ್ ಅಂತ ಬಂದ್ರೆ 24,400, 300 ಹತ್ರ ಸ್ಮಾಲ್ ಸಪೋರ್ಟ್ ಇದಾವೆ, ಹಾಗೂ ಮೇಜರ್ ಸಪೋರ್ಟ್ 24,000 ಹತ್ರ ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದನ್ನೆಲ್ಲ ಇಟ್ಕೊಂಡು ನಾವು ಪೊಸಿಷನ್ ತಗೊಳ್ಳೋದ್ರ ಬಗ್ಗೆ ನೋಡೋದಾದ್ರೆ, ಸೊ ನಾನು ನಿಫ್ಟಿನಲ್ಲಿ ಬಿಯರಿಶ್ ಆಗೋದು
ನಿಫ್ಟಿ ಏನಾದ್ರು ಈ ಪ್ರೀವಿಯಸ್ ಸಪೋರ್ಟ್ ನೀವು ಇಲ್ಲಿ ಚಾರ್ಟ್ ನ ಇಲ್ಲಿ ಬಂದು ನೋಡಿದ್ರೆ ಪ್ರೀವಿಯಸ್ಲಿ ನಿಫ್ಟಿ 24,350 ಹತ್ರ 7th ಆಗಸ್ಟ್ 8th ಆಗಸ್ಟ್ 11th ಆಗಸ್ಟ್ 3 ದಿನ ಈ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಂಡಿದೆ. ಸೊ 24,350 ಕೆಳಗಡೆ ನಿಫ್ಟಿ ವೀಕ್ ಆಗ್ತಾ ಬರುತ್ತೆ. ಸಪೋರ್ಟ್ 24,200 ಹತ್ರ ಮೊದಲನೇ ಸಪೋರ್ಟ್ 200 ಅವರೇಜ್. ಸೊ ಇದನ್ನ ಬೇಕಾದ್ರೆ ನೆಕ್ಸ್ಟ್ ಡೈರೆಕ್ಟ್ ಆಗಿ 24,000. ಇನ್ನು ನಾವು ನಿಫ್ಟಿನಲ್ಲಿ ರೆಸಿಸ್ಟೆನ್ಸ್ 24,700 ಇಂದ 750 ಆಗಿರುತ್ತೆ. ಸೊ 750 ಮೇಲೆ ಮಾತ್ರನೇ ನಾವು ನೆಕ್ಸ್ಟ್ ಅಪ್ ಮೂವ್ ಶಾರ್ಟ್ ಕವರಿಂಗ್ ನ ನೋಡ್ಬೋದು. ಈ ಮಧ್ಯದಲ್ಲಿ ಅಂದ್ರೆ ಕೆಳಗಡೆ 24,350 ಇಂದ ಮೇಲೆ 24,750 ಈ 400 ಪಾಯಿಂಟ್ ರೇಂಜ್ ಒಳಗಡೆ ಇರೋವರೆಗೂ ಮಾರ್ಕೆಟ್ ಸೈಡ್ ವೈಸ್ ಅಲ್ಲೇ ಹೋಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಏನಾದ್ರು 55,000 ಕೆಳಗಡೆ ಬಂದು ಟೈಮ್ ಸ್ಪೆಂಡ್ ಮಾಡಿ ಆ ಲೋನ್ ಬ್ರೇಕ್ ಆಯ್ತು ಅಂತಂದ್ರೆ ಇದರಲ್ಲಿ ಬರೋ ಹೆಚ್ಚಿನ ಕರೆಕ್ಷನ್ 54,000 ಸೈಕಲಾಜಿಕಲ್ ಲೆವೆಲ್ ಹಾಗೂ ಕೆಳಗಡೆ 53,400 ಆವರೇಜ್ ವರೆಗೂ 2 ಡೇಸ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ವೀಕ್ನೆಸ್ ಸದ್ಯಕ್ಕೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಬ್ಯಾಂಕ್ ನಿಫ್ಟಿನಲ್ಲಿ ಅಪ್ ಮೂವ್ ಶಾರ್ಟ್ ಕವರಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು 55,700 ಮೇಲೆ ಮಾತ್ರ. ಸೊ ಆ ಮಧ್ಯದಲ್ಲಿ ಯಾವುದೇ ಟ್ರೇಡ್ ಇರಲ್ಲ. ಸೊ ಅದನ್ನ ಕೂಡ ನಾವು ನೋಟ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇದು ಏನಾದ್ರು ಅಗೇನ್ 12,550 ಕೆಳಗಡೆ ಬರ್ತದೆ. ಅದು ಕರೆಕ್ಷನ್ ಕಂಟಿನ್ಯೂಸ್ ಆಗಿ 12,450 100 ಪಾಯಿಂಟ್ಸ್ ಮೂಮೆಂಟಮ್, ಅದ್ರ ಜೊತೆಗೆ 200 ಡೇ ಮೂವಿಂಗ್ ಅವರೇಜ್ 12,400 ವರೆಗೆ 150 ಪಾಯಿಂಟ್ಸ್ ಮೂಮೆಂಟಮ್ ಬರೋ ಚಾನ್ಸಸ್ ಇರುತ್ತೆ. ಈ ಲೆವೆಲ್ ಅಲ್ಲಿ ಸಪೋರ್ಟ್ ತಗೊಳ್ಳೋದೇ ಇನ್ನೂ ಹೆಚ್ಚಿನ ಕರೆಕ್ಷನ್ ಬರೋಕೆ ಶುರು ಆದ್ರೆ 12,300 ವರೆಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಬರ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ರೆಸಿಸ್ಟೆನ್ಸ್ ಸದ್ಯಕ್ಕೆ ಕಾಣಿಸ್ತಾ ಇರೋದು 12,650 ಇಂದ 700 ಲೆವೆಲ್. ಸೊ 12,700 ಮೇಲೆ ಮಾತ್ರನೇ ನೆಕ್ಸ್ಟ್ ಅಪ್ ಮೂವ್ ಅಥವಾ ಶಾರ್ಟ್ ಕವರಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಲೆವೆಲ್ಸ್ಗಳನ್ನೆಲ್ಲ ನಾವು ಮಾರ್ಕ್ ಮಾಡ್ಕೊಂಡು ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪೊಸಿಷನ್ ತೊಗೊಳಕ್ಕೆ ನೋಡ್ಬೋದು. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.